ಬಿಡದಿಯ ಟೌನ್ಶಿಪ್ ಗಲಾಟೆ ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಹೈ ವೋಲ್ಟೇಜ್ ಮುಖಾಮುಖಿಗೆ ಸಾಕ್ಷಿಯಾಗುತ್ತಾ ಬೈರಮಂಗಲಕ್ಕೆ ಬನ್ನಿ ಅಂತ ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನೋದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ. ಹಾಲಿ ಮುಖ್ಯಮಂತ್ರಿ ವರ್ಸಸ್ ಮಾಜಿ ಮುಖ್ಯಮಂತ್ರಿಗಳ ನಡುವೆ ನಡೀತಾ ಇರುವಂತಹ ಸಮರ. ಬೈರಮಂಗಲ ಗ್ರಾಮಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡುತ್ತಿದ್ದಾರೆ. ಅಲ್ಲೇ ಬಹಿರಂಗ ಚರ್ಚೆಗೆ ಸಿಎಂ ಡಿಕೆ ಶಿವಕುಮಾರ್ರನ್ನ ಆಹ್ವಾನಿಸಿದ್ದಾರೆ. ಆದರೆ ಎಚ್ಡಿಕೆ ಕೊಟ್ಟಂತ ಈ ಪಂಥಾಹ್ವಾನವನ್ನ ಸಿಎಂ ಡಿಕೆ ಶಿವಕುಮಾರ್ ಸ್ವೀಕರಿಸುತ್ತಾರಾ? ರೈತರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಬೈರಮಂಗಲಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಿದ್ದಾರೆ. ಈ ಹಿನ್ನೆಲೆ ಚರ್ಚೆಗೆ ವೇದಿಕೆ ಸಹ ರೆಡಿಯಾಗಿದೆ. ವೇದಿಕೆಯನ್ನ ನಿರ್ಮಿಸಿ ಡಿಕೆ ಶಿವಕುಮಾರ್ ಮತ್ತು ಶಾಸಕ ಬಾಲಕೃಷ್ಣಗೆ ಕುರ್ಚಿ ಹಾಕಿ ಸಿದ್ಧತೆ ಆಗಿದೆ. ಇತ್ತ ಯೋಜನೆಯ ಪರವಾಗಿ ಒಂದಷ್ಟು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಯೋಜನೆಯ ವಿರುದ್ಧವಾಗಿ 400 ದಿನಗಳಿಂದಲೂ ಒಂದಷ್ಟು ರೈತರು ಪ್ರತಿಭಟನೆ ನಡೆಸ್ತಾ ಇದ್ರೆ, ಈ ಯೋಜನೆಯ ಪರವಾಗಿ ಮತ್ತೊಂದಷ್ಟು ರೈತರು ಹೋರಾಟ ಮಾಡುತ್ತಿದ್ದಾರೆ. ನಾಳೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇವತ್ತು ಬೈರಮಂಗಲಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಕಾರನ್ನ ಅಡ್ಡಗಟ್ಟಿ ಪ್ರಶ್ನೆ ಮಾಡೋದಕ್ಕೆ ಕೆಲ ರೈತರು ರೆಡಿಯಾಗಿದ್ದಾರೆ. ಟೌನ್ಶಿಪ್ ಹೈಡ್ರಾಮಾಕ್ಕೆ ಬೈರಮಂಗಲ ಇವತ್ತು ಸಾಕ್ಷಿಯಾಗಲಿದೆ. ಬನ್ನಿ ವಿಧಾನಸೌಧಕ್ಕೆ ಚರ್ಚೆ ಮಾಡೋಣ ಅಂತ ಡಿಕೆ ಶಿವಕುಮಾರ್ ಅವರು ಆಹ್ವಾನ ಕೊಟ್ಟಿದ್ರು ಕುಮಾರಸ್ವಾಮಿ ಅವರಿಗೆ. ರೈತರ ಸಮಸ್ಯೆ ಇದು, ರೈತರ ಸಮ್ಮುಖದಲ್ಲೇ ಚರ್ಚೆ ಆಗಲಿ, ಎಲ್ಲಿ ಸಮಸ್ಯೆ ಉದ್ಭವ ಆಗಿದೆಯೋ ಅಲ್ಲೇ ಕೂತು ಮಾತಾಡೋಣ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ. ಇವತ್ತು ಬೈರಮಂಗಲಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ರೈತರ ಜೊತೆ ಕುಮಾರಸ್ವಾಮಿ ಅವರು ಸಭೆ ಮಾಡ್ತಿದ್ದಾರೆ. ರೈತರು ಈ ಟೌನ್ಶಿಪ್ ವಿರುದ್ಧವಾಗಿ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಜೆಡಿಎಸ್ ಕೈ ಜೋಡಿಸಿದೆ. ರೈತರ ಸಮಸ್ಯೆ ಏನು, ರೈತರ ಸಂಕಟ ಏನು, ಇದರ ಬಗ್ಗೆ ಕುಮಾರಸ್ವಾಮಿ ಅವರು ರೈತರ ಜೊತೆಯೇ ಚರ್ಚೆ ಮಾಡಲಿದ್ದಾರೆ. ಬನ್ನಿ ಈ ಚರ್ಚೆಗೆ ನೀವು ಭಾಗಿಯಾಗಿ ಅಂತ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರದ ಮೂಲಕ ಆಹ್ವಾನವನ್ನ ಕೊಟ್ಟಿದ್ರು. ಪತ್ರ ಬರೆದಿದ್ರು ಕುಮಾರಸ್ವಾಮಿ ಅವರು, ಬನ್ನಿ ಚರ್ಚೆಗೆ, ಬಹಿರಂಗ ಚರ್ಚೆಯನ್ನೇ ಮಾಡೋಣ ಅಂತ. ಏನಿದೆ ರೈತರ ಸಂಕಟ, ಏನಿದೆ ಅವರ ಪ್ರಶ್ನೆ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ರೈತರು ಮಾತಾಡ್ತಾರೆ, ಅದಕ್ಕೆ ನೀವು ಉತ್ತರ ಕೊಡಿ. ರೈತರ ಸಮ್ಮುಖದಲ್ಲೇ ಬಹಿರಂಗವಾದಂತ ಚರ್ಚೆ ಆಗ್ಲಿ ಅಂತ ಕುಮಾರಸ್ವಾಮಿ ಅವರು ಪತ್ರದ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಂತ ಈ ಪಂಥಾಹ್ವಾನವನ್ನ ಸಿಎಂ ಸ್ವೀಕರಿಸ್ತಾರಾ? ಎರಡು ಗುಂಪಿದೆ ಈಗ. ಒಂದು ಈ ಯೋಜನೆಯ ಪರ ಇರುವಂತಹ ರೈತರ ಗುಂಪು, ಇನ್ನೊಂದು ಈ ಯೋಜನೆಯ ವಿರುದ್ಧ ಇರುವಂತಹ ರೈತರ ಗುಂಪು. ಈ ಯೋಜನೆಯ ವಿರುದ್ಧವಾಗಿರುವಂತಹ ರೈತರ ಗುಂಪು ಏನು ಹೇಳ್ತಾ ಇದೆ ಅಂದ್ರೆ, ಇಂಥ ಯೋಜನೆಗಳು ಬೇಡ ನಮಗೆ ಅಂತ. ಫಲವತ್ತಾದ ಭೂಮಿ ನಮ್ಮಿಂದ ಕಸಿದುಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ ಅಂತ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಒಂದೊಂದು ಎಕರೆಗೆ ಕೋಟಿ ಕೋಟಿ ಪರಿಹಾರ ನೀವು ಕೊಟ್ಟರೂ ಕೂಡ ಅದು ಎಲ್ಲಿ ತನಕ? ಭೂಮಿ ಇದ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ದುಡಿದು ತಿಂತೀವಿ. ಅದೇ ಈ ದುಡ್ಡು ಎಷ್ಟೇ ಕೊಟ್ಟರು ಅದು ಖಾಲಿ ಆಗತ್ತೆ. ನಮಗೆ ಅನ್ನ ಕೊಡೋ ಭೂಮಿ ತಾಯಿಯನ್ನ ನಾವು ಬಿಡೋದಿಲ್ಲ ಅಂತ ಒಂದು ಕಡೆ ರೈತರು ಪಟ್ಟು ಹಿಡಿದು ನಿಂತ್ರೆ, ಮತ್ತೊಂದು ಕಡೆ ಯೋಜನೆಯ ಪರ ಇರೋರು, ಮಳೆ ಇಲ್ಲ, ನೀರಿಲ್ಲ, ಬೆಳೆ ಬೆಳೆಯೋದೆಲ್ಲಿ? ಆ ಭೂಮಿಯಲ್ಲಿ ಬೆಳೆ ಬೆಳೆಯೋದಕ್ಕೂ ಆಗ್ತಾ ಇಲ್ಲ. ಈಗ ಈ ಯೋಜನೆ ಬಂದ್ರೆ ಮುಂದೆ ನಮ್ಮ ಮಕ್ಕಳಿಗೂ ಕೂಡ ಅನುಕೂಲ ಆಗತ್ತೆ, ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಆಗತ್ತೆ ಅಂತ ಮತ್ತೊಂದು ರೈತರ ಗುಂಪು ಯೋಜನೆ ಜಾರಿಗೆ ಪಟ್ಟು ಹಿಡಿದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.